ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆ ಸಾಂಬಾರ್ ಊಟಕ್ಕೆ ಏನು ಮಾಡೋಣ? ಬೇಳೆ ಸಾಂಬಾರ್, 2 ಟೊಮೊಟೊ, ಬೇಳೆ. ಏನು ಬೇಕದಕ್ಕೆ? ಅರಿಶಿನ, MTR ಸಾಂಬಾರ್ ಪುಡಿ, 2 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗು, ಒಗ್ಗರಣೆಗೆ ಎಣ್ಣೆ, 2 ಸ್ಪೂನ್ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು, ಕರಿಬೇವು, ಸಾಸಿವೆ, ಜೀರಿಗೆ, ಅರ್ಧ ಈರುಳ್ಳಿ ಬೇಯಕ್ಕೆ ಹಾಕೋಣ. ಸ್ವಲ್ಪ ನೀರು ಹಾಕಿ 5-6 ಜನ ಊಟ ಮಾಡ್ಬೋದು. ಇಷ್ಟರಲ್ಲೇ ಸಾಕು ನೀರು. ಅರಿಶಿನ, ಹಾಕಿ 2 ವಿಸಲ್ ಸಾಕು. ವಿಸಲ್ ಆಯಿತು. 2 ವಿಸಲ್ಗೆ ಬೇಳೆ ಎಷ್ಟು ಸಾಫ್ಟಾಗಿ ಬೆಂದಿದೆ. ಬೇಗನೆ ಆಗುತ್ತೆ ಬೇಳೆ ಸಾಂಬಾರು. ಇದಕ್ಕೇನು ಭಾಳ ಟೈಮ್ ಹಿಡಿಯೋದಿಲ್ಲ, ಬೇಗ ಆಗುತ್ತೆ. ಯಾರ್ಯಾರು ನನ್ನ ಚಾನಲ್ ವೀಕ್ಷಿಸುತ್ತಿದ್ದಾರೋ ಅವರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನೋಡಿ. ಇಷ್ಟೇ ಮಸ್ತಿ. ನಮ್ಮ ಕಡೆ ಮಸ್ತು ಅಂತಾರೆ ನೋಡಿ. ಅಷ್ಟು ಮಸ್ತ್ ಬಿಟ್ಟು, ಜಾಸ್ತಿ ಏನು ಬೇಡ, ಸಾಫ್ಟಾಗಿದೆ ಅಷ್ಟೇ. ಮಸ್ತ್ ಬಿಟ್ಟು ನೋಡಿ. ಬೇಳೆ ಒರೆಯೋದು ಅದು ನಮ್ಮಮ್ಮಂದು ಭಾಳ ವರ್ಷದ್ದು. ನಾನು ಚಿಕ್ಕವಳಿದ್ದಾಗಿಂದ ನಾನು ನಮ್ಮಮ್ಮನ ನೆನಪಿಗೆ ಮನೆಯಲ್ಲಿ ಅದೇ ಇಟ್ಕೊಂಡಿದ್ದೀನಿ. ಅದೇ ಬಸ್ತಿದ್ದು ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಸಾಕು. ಸ್ಟವ್ ಹಚ್ಚಿ ನನ್ನ ಈ ಚಿಕ್ಕ ಪ್ರಪಂಚವನ್ನು ನೋಡಿ ಎಲ್ಲರೂ ಸಹಕರಿಸಿ. ಪಾತ್ರೆಯಲ್ಲಿ ನೀರಿರುವಾಗ ಆಯಿಲ್ ಯಾರೂ ಹಾಕಬೇಡಿ. ಆ ಥರ ಹಾಕಿ ನಾನು ಸಾಕಷ್ಟು ಸಲ ಕೈ ಸುಟ್ಕೊಂಡಿದ್ದೀನಿ. ಆ ಎಣ್ಣೆ ಸಿಡಿದು ನನ್ನ ಮೈ ಮೇಲೆಲ್ಲ ಅದರದ್ದು ಗುರ್ತುಗಳಿವೆ. ಎಣ್ಣೆ ಸಿಡಿದಿದ್ದು ಮುಖಕ್ಕೆಲ್ಲ ಸಿಡಿತವೆ. ಅದಕ್ಕೆ ನೀರೆಲ್ಲ ಹೋದ್ಮೇಲೆ ಆಯಿಲ್ ಹಾಕಿ. ಏನೇ ತಪ್ಪಾಗಿ ಮಾತಾಡಿದ್ರು ಕಮೆಂಟ್ ಮಾಡಿ. ಕೆಟ್ಟದಾಗಿ ಯಾರೂ ಕಮೆಂಟ್ ಮಾಡಬೇಡಿ. ನನ್ನ ಈ ಹೊಸ ಚಾನಲ್, ನಾನು ಇದೇ ಫಸ್ಟೇ ಚಾನಲ್ ಮಾಡಿದ್ದು. ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಬ್ಯಾಚಲರ್ಸ್ಗೆ ಬೇಗ ಆಗುತ್ತೆ. ಆಯಿಲ್ ಹಾಕ್ಕೊಳ್ಬೇಕು, 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು, ಆದರೂ ನೋಡಿ ನೀರು ಇಲ್ಲ ಅಂದ್ರೂ ನೀರಿದ್ದಾವೆ. ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬೇಕು. ಫ್ರೈ ಆದಮೇಲೆ ತೆಂಗಿನಕಾಯಿ ಯಾಕಪ್ಪ ಒಲೆ ಹತ್ರ ಇಟ್ಟಿದ್ದಾರೆ ಅಂತಂದರೆ, ಆವಾಗ ನಾನು ಚಿಕ್ಕವಳಿದ್ದಾಗ ಒಲೆಯಲ್ಲೇ ನಮ್ಮಮ್ಮ ಇಡ್ತಿದ್ರು, ನಾನು ಅದೇ ಥರ ಇಟ್ಟಿದ್ದೀನಿ. ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗು ತೆಂಗು ಇದ್ದವರು ಚೆನ್ನಾಗಿ ಮಂಗನೂ ಅಡುಗೆ ಮಾಡುತ್ತೆ ಅನ್ನೋ ಗಾದೆ ಮಾತು. ಹಿಂಗೆ ಹಾಕಿದರೆ ಜೀರ್ಣಶಕ್ತಿ ಇರುತ್ತೆ, ಚೆನ್ನಾಗಾಗುತ್ತೆ ಸಾಂಬಾರು, ಟೇಸ್ಟ್ ಇರುತ್ತೆ. ಮಕ್ಕಳಿಗೆಲ್ಲ ಹಿಂಗೆ ಹಾಕಬೇಕು ಊಟದಲ್ಲಿ,
ಚೆನ್ನಾಗಿರುತ್ತೆ. ಅವರಿಗೆ ಜೀರ್ಣಶಕ್ತಿ ಆಗುತ್ತೆ, ಆಟ ಎಲ್ಲ ಆಟ ಆಡ್ತಾರಲ್ಲ, ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ. ಈಗ ಒಂದು ಏನಪ್ಪ ಅಂದರೆ ಖಾರದ ಪುಡಿ, ನಾನು ಮಾರುತಿ ಖಾರದ ಪುಡಿ ತೊಗೊಂಡಿದ್ದೀನಿ. ನಾವು ರುಬ್ಬಲ್ಲ, MTR ಸಾಂಬಾರು ಪೌಡರ್ 2 ಸ್ಪೂನು ಈಗಲೇ ಹಾಕಿಬಿಡ್ತೀನಿ. ಈಗ ಹಾಕಿದರೆ ಅದು ಚೆನ್ನಾಗಿರುತ್ತೆ. ಆಯಿಲಲ್ಲಿ ಖಾರದ ಪುಡಿ ಸ್ವಲ್ಪ ಫ್ರೈ ಆದರೆ ಟೇಸ್ಟೇ ಬೇರೆ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಾಂಬಾರು ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಪ್ಲೀಸ್ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ನನ್ನ ಈ ಚಿಕ್ಕ ಪ್ರಪಂಚವನ್ನು ಸಹಕರಿಸಿ, ಬೆಂಬಲಿಸಿ. ನಿಮ್ಮೆಲ್ಲರ ಸಹಕಾರ ನನಗೂ ಬೇಕು. ನೋಡಿ, ಜಾಸ್ತಿ ನೀರು ಹಾಕೋಬೇಡಿ. ಇದರಲ್ಲಿ 6 ಜನ ಊಟ ಮಾಡ್ಬೋದು, ಅಷ್ಟು ಸಾಂಬಾರಾಗಿದೆ ನೋಡಿ. ರಾತ್ರಿ ಊಟಕ್ಕೆ ಇದ್ರ ಜೊತೆ ಉಪ್ಪಿನಕಾಯಿ, ಸಂಡಿಗೆ ಏನಾದರೂ ಇದ್ರೆ ಟೇಸ್ಟ್ ಆಗುತ್ತೆ. 2 ಕುದಿ ಕುದ್ರೆ ಸಾಕು, ಸಾಂಬಾರು ರೆಡಿ. ನೋಡಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಆ ತೆಂಗಿನಕಾಯಿ ಯಾಕಪ್ಪ ಒಲೆ ಹತ್ರ ಇಡ್ತೀವಿ ಅಂದರೆ, ನಮ್ಮ ಅಮ್ಮನ ಕಾಲದಲ್ಲೆಲ್ಲ ಒಲೆಗಳಿದ್ವು, ಸೌದೆ ಒಲೆ, ಅಲ್ಲಿಡ್ತಿದ್ರು. ನಾನು ಇಲ್ಲೇ ಇಡೋದು. ನೋಡಿ, ನೀವು ಟ್ರೈ ಮಾಡಿ. ಅದು ನಿನ್ನೆ ಒಡೆದಿದ್ದ ಕಾಯಿ ಆದ್ರೂ ಫ್ರೆಶ್ ಇದೆ. ಆ ಜಳಕ್ಕೆ ನೋಡಿ, ಸಾಂಬಾರು ಕುದಿ ಹತ್ತಿದೆ, ಆಯಿಲೆಲ್ಲ ಮೇಲೆ ಬಂದಿದೆ, ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ಆಯಿಲ್ ಬೇಡಪ್ಪ ಅಂತಂದರೆ ಸೈಡಿಗೆ ಆಯಿಲ್ ಲೆಸ್ ಮಾಡ್ಕೊಂಡು ಊಟ ಮಾಡ್ಬೋದು. ನೋಡಿ, ಖಾರದ ಪುಡಿ ಫ್ರೈ ಆದರೆ ಒಂಥರ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ. ಆಯಿತು, ಸಾಂಬಾರು 1-2 ಕುದಿ ಕುದ್ರೆ ಸಾಕು. ಘಮ ಘಮ ಅಂತ ಮನೆಯೆಲ್ಲ ವಾಸನೆ ಬರುತ್ತೆ. ಆಯಿತು. ನೋಡಿ, ಉಪ್ಪು ಕಮ್ಮಿ ಇದ್ದರೆ ನೀವು ಹಾಕ್ಕೊಳ್ಳಿ. ನೀರು ಕರೆಕ್ಟ್ ಇದೆ ನನಗೆ. ಆಯಿತು, ಸಾಂಬಾರು ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಸಾಂಬಾರು ರೆಡಿ. ಥ್ಯಾಂಕ್ ಯು.